ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಾರತಕ್ಕೆ ವಿಶ್ವ ಮೆಚ್ಚುಗೆ, ಜಾಗತಿಕ ಭವಿಷ್ಯಕ್ಕೆ ಮಹತ್ವದ ತಿರುವು ನೀಡಿದ ಎಐ ಶೃಂಗ. ಭಾರತ ಅಮೆರಿಕ ಒಪ್ಪಂದ ಮಾತುಕತೆ ಮರುನಿಗದಿ. ಶಾಲಾ ಮಕ್ಕಳಿಗೆ ಮೊಬೈಲ್ ಬಳಕೆ ನಿರ್ಬಂಧ, ಮುಖ್ಯಮಂತ್ರಿ ಗಂಭೀರ ಚಿಂತನೆ, ಡ್ರಗ್ಸ್ ಮತ್ತಿತರೆ ಪಿಡುಗು ಹೆಚ್ಚಿದೆ, ವಿಸಿಗಳ ಸಭೆಯಲ್ಲಿ ಸಲಹೆ ಕೇಳಿದ ಸಿದ್ದರಾಮಯ್ಯ. ಪೋಡಿ ಕ್ರಾಂತಿ ಅಪೂರ್ಣ, ಭೂಮಾಪಕರ ಕೊರತೆ, ಸಕಾಲಕ್ಕೆ ದಕ್ಕದ ಜಮೀನು ಪೋಡಿ. ದೇಶಾದ್ಯಂತ ಭಯೋತ್ಪಾದಕ ದಾಳಿಗೆ ಬಾಂಗ್ಲಾದೇಶ ವಲಸಿಗರಿಂದ ಸಂಚು, ದಿಲ್ಲಿ ಪೊಲೀಸರಿಂದ ಉಗ್ರ ಜಾಲ ಬಯಲು, ತಪ್ಪಿತು ದುರಂತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜೂನ್ನಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ, ಸರ್ಕಾರದಿಂದ ಸಿದ್ಧತೆಯಿಂದ ಮುಖ್ಯಮಂತ್ರಿ. ಜಾತಿ ಸಂಕೋಲೆಗೆ ಬ್ರೇಕ್, ಮರ್ಯಾದೆಗೇಡು ಹತ್ಯೆಗೆ ಕಠಿಣ ಕಾನೂನು, 5 ವರ್ಷದಿಂದ ಜೀವಾವಧಿ ತನಕ ಶಿಕ್ಷೆ ಅವಕಾಶ. ನೇಮಕಾತಿ ಪ್ರಕ್ರಿಯೆಯಲ್ಲಿ ವಿಶ್ವವಿದ್ಯಾಲಯ ಘಟಕ, ಸಂಪುಟ ಉಪಸಮಿತಿ ಸಭೆಯಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ, ಒಳ ಮೀಸಲಿನಿಂದ ಅನ್ಯಾಯವಾಗದಂತೆ ಎಚ್ಚರ. ಎನ್ಕೌಂಟರ್, 3 ಉಗ್ರರು ಹತ, ಕಿಶ್ತವಾಡದಲ್ಲಿ ಗುಂಡಿನ ಚಕಮಕಿ, ಜೆಇಎಂನ ಕಮಾಂಡರ್ ಸೈಫುಲ್ಲಾ ಸಾವು. ರಣಜಿ ಟ್ರೋಫಿ 2025-26 ಹುಬ್ಬಳ್ಳಿಯಲ್ಲಿ ಕಾವೇರಿದ ರಣಜಿ ಫೈನಲ್.